Hi everyone, this is Anusha and welcome to my channel. Today is Friday evening. ಈಗಂತೂ ನನಗೆ ಫ್ರೈಡೇ ಈವ್ನಿಂಗ್ ಇಂದನೇ ವೀಕೆಂಡ್ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ವಾರಗಳಿಂದ ಐ ವಿಲ್ ಬಿ ಎಕ್ಸೈಟೆಡ್ ಫಾರ್ ಫ್ರೈಡೇ, ಯಾಕಂದರೆ ವೀಕೆಂಡ್ ಬರುತ್ತೆ ಅಂತ. ಬಟ್ ಈಗ ಫ್ರೈಡೇಯಿಂದನೇ ನನ್ನ ವೀಕೆಂಡ್ ಆಗ್ತಿದೆ. ಸೊ ಫ್ರೈಡೇ ಈವ್ನಿಂಗ್ 4 o'clock ಬೆಳಗ್ಗೆಯಿಂದ ಒಂಥರ ಚೆನ್ನಾಗಿತ್ತು. ಐ ಡನ್ ಎಡಿಟಿಂಗ್ ಟುಡೇ. ಒಂಥರ ಥರ ಅಡುಗೆ ಮಾಡಿದೆ ಇವತ್ತು. ಸೊ ಬೆಳಗ್ಗೆ ಹೊಸ ಥರ ದೋಸೆ ಚಟ್ನಿ ಎಲ್ಲ ಮಾಡಿದ್ದೆ. ಇಟ್ ವಾಸ್ ಸಚ್ ಅ ಪ್ರೊಡಕ್ಟಿವ್ ಡೇ ಆ್ಯಂಡ್ ಸ್ವಲ್ಪ ಪವರ್ ನ್ಯಾಪು ತೊಗೊಂಡೆ. ಈಗ 4:30 ಆಲ್ರೆಡಿ ಸೂಪರ್ ಜೂಪರ್ ಗ್ಲಾಮ್ ಅಪ್ ಆಗಿ ಹೊಸ ನ್ಯೂ ಕ್ಲಾತ್ಸ್ ಹಾಕೊಂಡು ಹಿಂಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಯು ಗೈಸ್ ಡೋಂಟ್ ಬಿಲೀವ್, ನಾನು ಏನು ಮೇಕಪ್ ಮಾಡಿಲ್ಲ. ಆ್ಯಕ್ಚುಲಿ ಒಂದೇ 2 ಕನ್ಸೀಲರ್ ತೊಗೊಂಡು ಡಾಟ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿರೋದು ಅಷ್ಟೇ. ಅದು ಥ್ರೂ ಮೈ ಫಿಂಗರ್ಸ್ ಆ್ಯಂಡ್ ಬ್ಲಷು ಕೂಡ ಥ್ರೂ ಮೈ ಫಿಂಗರ್ಸೇ ಬ್ಲೆಂಡ್ ಮಾಡಿರೋದು. ವೈ? ಬಿಕಾಸ್ ಐ ವಾಂಟ್ ಟು ವಾಶ್ ಮೈ ಮೇಕಪ್ ಬ್ರಷಸ್. ಸೊ ಬ್ರಷಸ್ ಎಲ್ಲ ವಾಶ್ ಮಾಡಬೇಕು. ನೋಡೋಣ, ಇವತ್ತು ಮಾಡೋಣ ಅಂದ್ಕೊಂಡಿದ್ದೆ. ಸೊ ಈಗ ರೆಡಿಯಾಗಿ ಆಚೆ ಹೋಗ್ತಿರೋದ್ರಿಂದ ನಾಳೆ ಐ ವಿಲ್ ಡೂ ದ್ಯಾಟ್. ಹಾಕೊಂಡಿರೋ ಡೀಟೇಲ್ಸ್ ಎಲ್ಲ ನಿಮಗೆ ಬೇಕು, ಏನು ವೇರ್ ಮಾಡಿದ್ದೀನಿ ಆಲ್ ದಟ್ ಅಂದರೆ ಗೆಟ್ ರೆಡಿ ವಿತ್ ಮೀ ಆಬ್ವಿಯಸ್ಲಿ ಫಿಲ್ಮ್ ಮಾಡಿರ್ತೀನಿ. ಇಟ್ ವಾಸ್ ಸೋ ಫನ್. ಇವತ್ತಂತೂ ಫಿಲ್ಮ್ ಮಾಡಬೇಕಾದ್ರೆ ಇಟ್ ವಾಸ್ ಸೋ ಫನ್. ನನಗೆ ಖುಷಿ ಆಗ್ತಿದ್ದು ಬಿಕಾಸ್ ಇಯರಿಂಗ್ಸ್ ಹೊಸದು, ಹೇರ್ ಕ್ಲಿಪ್ ಹೊಸದು, ಟಾಪ್ ಹೊಸದು. ಸೊ ಎಲ್ಲ ಹೊಸದು ಹಾಕೋಬೇಕಾದ್ರೆ ನನಗೆ ಖುಷಿ ಆಗ್ತಿತ್ತು. ಇದೆಲ್ಲ ಡೀಟೇಲ್ಸ್ ಆಲ್ರೆಡಿ ಹಾಲ್ ವಿಡಿಯೋದಲ್ಲಿ ಬಂದಿರುತ್ತೆ ಅನ್ಕೊತೀನಿ. ನನ್ನ ಬರ್ತ್ಡೇಗೆ ತೊಗೊಂಡಿರೋದು ಇದೆಲ್ಲ ಹಾಲ್ ವಿಡಿಯೋ ಮಾಡಿದ್ದೀನಿ. ಇನ್ನೇನು ಒಂದು ಸ್ವಲ್ಪ ದಿನ ನನ್ನ ಬರ್ತ್ಡೇನು ಬರ್ತಿದೆ. ಸಾಕು ಬ್ಲಾಬ್ಲರ್. ಅನುಷಾ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಸ್ಟ್ರೈಟ್ ಪಾಯಿಂಟಿಗೆ ಬರಲ್ಲ, ಈ ಥರ ಬ್ಲಾಬ್ಲರ್ ಮಾಡ್ತಾಳೆ. ನಿಮ್ಮೆಲ್ರಿಗೂ ಇವಾಗ ನಿಮಗೆ ಏನು ಅನ್ಸಲ್ಲ, ನಾನೇನು ಹೇಳಬೇಕಾಗಿಲ್ಲ. ಯು ಪೀಪಲ್ ಆರ್ ನಾವು ಯೂಸ್ ಟು ಇಟ್ ಅನ್ನೋ ಥರ. ಬಟ್ ಈಗ ನಾನು ಎಲ್ಲಗೆ ರೆಡಿ ಆಗಿದ್ದೀನಿ ಅಂದರೆ ಜಯನಗರ್ಗೆ. ಜಯನಗರ ಈಸ್ ಮೈ ಫೇವ್ರೆಟ್ ಪ್ಲೇಸ್, ಆ್ಯಸ್ ಯು ಗೈಸ್ ಆಲ್ರೆಡಿ ನೋ ದ್ಯಾಟ್. ಸುಮಾರು ದಿನ ಆಗಿದೆ ಜಯನಗರಕ್ಕೆ ಹೋಗಿ. MG ರೋಡ್ಗೆ ಹೋಗಬೇಕು, MG ರೋಡ್ಗೆ ಕರ್ಕೊಂಡು ಹೋಗ್ತಾನೆ ಪ್ರೀತಮ್ ಅಂತ ಕಾದು 1 week 2 weeks ಆಯಿತು. ನಾನೇನು ಹೋಗಬೇಕು ಅಂದಿಲ್ಲ, ಅವನೇ ಕರ್ಕೊಂಡು ಹೋಗ್ತೀನಿ ಅಂತ. ಕೊನೆಗೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ. ಇವತ್ತು MG ರೋಡ್ಗೆ ಹೋಗಬೇಕಿತ್ತು. ಅಗೇನ್ ಐ ಹ್ಯಾವ್ ಪ್ಲ್ಯಾನ್ ಟು ಗೋ ಫಾರ್ ಜಯನಗರ. ಯಾಕೆ ಅಂದರೆ ಜಯನಗರದಲ್ಲಿ ಒಂದು ಕ್ಲಾಸೆಟ್ ಸೇಲ್ ಅಂತ ಹಾಕಿದ್ದಾರೆ. ಒಬ್ಬರು ಮನೇಲಿ ಅನ್ಕೋತೀನಿ, ಶಿ ಈಸ್ ಅ ಸ್ಟೈಲಿಸ್ಟ್, ನನಗೆ ಗೊತ್ತಿರಂಗೆ. ಸೊ ಕನ್ಫರ್ಮ್ ಇಲ್ಲ, ಇಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆ ಥರ ಎಲ್ಲ ಹಾಕ್ತೀನಿ. ಸೊ ಐ ಗಾಟ್ ಟು ನೋ ಥ್ರೂ ಹರ್ ಇನ್ಸ್ಟಾಗ್ರಾಮ್ ದಟ್ ಶಿ ಈಸ್ ಡೂಯಿಂಗ್ ಅ ಸೇಲ್. ಪ್ರತಿ ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಈ ಥರ ಮಾಡ್ತಾನೆ ಇರ್ತಾರಂತೆ ಸೇಲು. ನನಗನ್ಸೋ ಪ್ರಕಾರ ಇದೆಲ್ಲ ಮೇ ಬಿ 1 time ಯೂಸ್ಡ್ ಕ್ಲಾತ್ಸ್ ಆ ಥರ ಅನಿಸುತ್ತೆ. ಕೆಲವೊಂದು ಫ್ರೆಶ್ಶು ಇರ್ಬೋದೇನೋ, ಗೊತ್ತಿಲ್ಲ. ಸೊ ಆ ಥರ ಕ್ಲಾಸೆಟ್ ಸ್ವಲ್ಪ ಬೇಕಾದ್ರೆ ನಿಮ್ಮ ಕ್ಲಾತ್ನು ಕೂಡ ಡೊನೇಟ್ ಮಾಡಿ ಕ್ಲಾತ್ನು ಕೂಡ ಅಲ್ಲಿ ಹಾಕ್ಬೋದಾ ಏನು, ಅದೆಲ್ಲ ತುಂಬ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಆ ಕ್ಲಾಸೆಟ್ ಸೇಲ್ಗೆ ಹೋಗ್ಬೇಕಂತಿತ್ತು. ಮಾರ್ನಿಂಗ್ ಸ್ಲಾಟೇ ತೊಗೊಂಡಿದ್ದೆ ನಾನು, ಮಾರ್ನಿಂಗ್ ಹೋಗ್ತೀನಿ ಅಂತ. ಸೊ ಅದು 3 days ನಡೀತಿದೆ, ಈಗ ವೀಕೆಂಡ್, ಫ್ರೈಡೇ ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಸೊ ಕಮಿಂಗ್ ಮಂತ್ಸಲ್ಲೂ ನಡೀತಾ ಇರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ. ಇಫ್ ಯು ವಾಂಟ್ ಟು ನೋ ಯು ಜಸ್ಟ್ ಫಾಲೋ ಹರ್. ಸೊ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತಾರೆ. ನಾನು ಇನ್ಸ್ಟಾಗ್ರಾಮ್ ಥ್ರೂನೇ ಗೊತ್ತಾಗಿದ್ದು. ಸೊ ಬೆಳಗ್ಗೆನೇ ಹೋಗ್ಬೇಕು ಅಂದ್ಕೊಂಡೆ. ಬೆಳಗ್ಗೆ ಅದೇ ಹೇಳ್ದಂಗೆ ಅಡುಗೆ ಅದು ಇದು ಮಾಡಿಕೊಂಡು ಆ್ಯಂಡ್ ಪ್ರೀತಮ್ ಇಲ್ಲೇ ಇದ್ನಲ್ಲ, ಸೊ ಹೋಗೋಕ್ಕಾಗಲಿಲ್ಲ. ಈಗ ಈವ್ನಿಂಗ್ ಅವನೇ ಅಂದ, ನಾನು ಒಂದು ರೌಂಡ್ ಜಯನಗರ ಬಂದಂಗೆ ಆಗುತ್ತೆ, ಐ ವಿಲ್ ಟೇಕ್ ಯು ಅಂತ. ಸೊ ಅದಕ್ಕೆ ಈಗ ಹಿಂಗೆ ರೆಡಿ ಆಗಿದ್ದೀನಿ. ಕ್ಲಾಸೆಟ್ ಸೇಲ್ ಅಲ್ಲಿ ಹೋಗಿ ಒಂದು ರೌಂಡ್ ಓಡಾಡ್ತೀನಿ. ಅಷ್ಟೇ, ನನಗೇನಾದ್ರು ಇಷ್ಟ ಆದರೆ ಪೀಸಸ್ ಆ್ಯಂಡ್ ಪ್ರೈಸ್ಗೆ ವರ್ತ್ ಇದೆ ಅಂತ ಅಂದರೆ ಅಷ್ಟೇ ಶಾಪ್ ಮಾಡ್ತೀನಿ. ಇಲ್ಲಾಂದ್ರೆ ಏನು ಶಾಪ್ ಮಾಡಲೇಬೇಕು ಅಥವಾ ಹಂಗಿರೋರೇ ಹೋಗ್ಬೇಕು ಆ ಥರ ಏನಿಲ್ಲ. ಯು ಕ್ಯಾನ್ ಗೋ ಥ್ರೂ. 2 ಸರಿ ಇದೇ ಥರ ಕ್ಲಾಸೆಟ್ ಚೈತ್ರ ವಾಸುದೇವನ್ ಅವರೆಲ್ಲ ಅವ್ರದ್ದು ಹಾಕಿದಾಗ ಪ್ರೀ ಯೂಸ್ಡ್ 1 time ಅಥವಾ 2 time ಯೂಸ್ ಮಾಡಿರ್ತಾರೆ, ಡ್ರೈ ವಾಶ್ ಮಾಡಿ ಸೇಲ್ ಥರ ಹಾಕಿರ್ತಾರೆ. ಅದನ್ನು ಅವ್ರು ಯಾವುದೋ ಚಾರಿಟಿಗೆ ಆ ಥರ ಡೊನೇಟ್ ಮಾಡ್ತಾರೆ, ಆ ಥರ ಹೇಳ್ತಾರೆ. ಅದಕ್ಕೆ ಹೋಗೋಣ ಅಂದಾಗ ಎಲ್ಲ ಒಂದು 2-3 ಸರಿ ಮಿಸ್ ಆಗಿತ್ತು ನನಗೆ. ಚೈತ್ರ ವಾಸುದೇವನ್ ಕ್ಲಾಸೆಟ್ ಸೇಲ್ ಹಾಕಿದಾಗ ಹೋಗೋಕ್ಕಾಗಿರಲಿಲ್ಲ. ಇನ್ನೊಬ್ರದ್ದು ಯಾರೋ. ಸೊ ಇವ್ರು ಈ ಸರಿ ಕೊಲಾಬ್ರೇಷನ್ ಮಾಡಿದ್ದಾರೆ ಈ ಸ್ಟೈಲಿಸ್ಟು. ಎಷ್ಟೊಂದು ಜನ ಸೆಲೆಬ್ರಿಟೀಸ್ದು ಕ್ಲಾತ್ಸ್ ಇದೆಯಂತೆ. ಸೊ ಒಂದು ರೌಂಡ್ ಹೋಗಿ ನೋಡೋಣ ಅನ್ನೋದು ನಂಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು. ಇದು ಯಾವಾಗಲೂ ನನ್ನ ಲಿಸ್ಟಲ್ಲಿತ್ತು, ಈ ಥರ ನಾನು ಹೋಗಿಲ್ಲ, ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಇವತ್ತು ವೈ ಡು ವಿ ಮಿಸ್? ಸೊ ಐ ಆಮ್ ರೆಡಿ, ಲೆಟ್ಸ್ ಗೋ. ನಿನ್ನೂ ಎಲ್ಲ ಜೊತೆ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಗೊತ್ತಿಲ್ಲ ಎಲ್ಲಿ ಹೋಗ್ತೀವಿ ಏನು ಅಂತ. ಜಯನಗರ 4th block ಹೋಗಿ ಒಂದು ರೌಂಡ್ ಹಾಕೋಣ. ಸ್ವಲ್ಪ ಇಯರಿಂಗ್ಸ್ ಎಲ್ಲ ತೊಗೋಬೇಕು. ಆ್ಯಂಡ್ ಹೆಂಗಿದೆ ಸ್ಟ್ರೀಟ್ ಶಾಪಿಂಗ್ ಈ ಸರಿ, ಏನು ಕಲೆಕ್ಷನ್ ಇದೆ ನೋಡಬೇಕು. ಬಟ್ ಆಲ್ರೆಡಿ ಕತ್ಲಾಗ್ಬಿಡುತ್ತಾ ಅಥವಾ ಮಳೆ ಬಂದುಬಿಡುತ್ತಾ ಗೊತ್ತಿಲ್ಲ. ಫಸ್ಟು ನಾವು ಹೋಗ್ಬೇಕಾಗಿರೋದು ಕ್ಲಾಸೆಟ್ ಸೇಲ್ಗೆ, ಆಮೇಲೆ ನೋಡೋಣ ಜಯನಗರ 4th block. ಆಮೇಲೆ ಆದರೆ ವಿ ವಿಲ್ ಗೋ ಫಾರ್ ಡಿನ್ನರ್ ಡೇಟ್. ನ್ಯೂ ಪ್ಲೇಸ್ ಇನ್ ಬನಶಂಕರಿ, ಗಲ್ಫ್ ಅಂತ ಏನೋ ಓಪನ್ ಆಗಿದೆ. ಗಲ್ಫ್ ಪಬ್ ಬಾರ್ ಆ್ಯಂಡ್ ಕಿಚನ್ ವಾಟ್ ಎವರ್. ಸೊ ಅದು ಗಲ್ಫ್ ಬಾರ್ ಆ್ಯಂಡ್ ಕಿಚನ್, ರೆಸ್ಟೋ ಬಾರ್, ಪಬ್ ವಾಟ್ ಎವರ್. ಸೊ ಅದು ಓಪನ್ ಆಗಿದೆ ನಮ್ಮ ಬನಶಂಕರಿಲಿ. ಸೊ ಆನ್ ದ ವೇ ಅದೇ ರೂಟಲ್ಲಿ ಬರ್ತೀವಲ್ಲ. ಸೊ ಟೈಮ್ ಇದ್ದರೆ ಆದರೆ ವಿ ವಿಲ್ ಗೋ. ಬಿಕಾಸ್ ಪ್ರೀತಮ್ ಇಸ್ ಸೋ ಟೆಂಪ್ಟೆಡ್ ಸೀಯಿಂಗ್ ಆಲ್ ದೇರ್ ಡಿಶಸ್, ದಟ್ ಮುದ್ದೆ ಅದೇನೇನೋ ಸ್ಪೆಷಲ್ ಎಲ್ಲ ಇದೆಯಂತೆ. ಫುಲ್ ಔಟ್ಫಿಟ್ ಚೆಕ್ ತೋರಿಸ್ಬಿಡ್ತೀನಿ. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್ ಆ್ಯಂಡ್ ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಯಾ ನೌ ಕಮ್ ಲೆಟ್ಸ್ ಗೋ. ಲಿಟ್ರಲಿ ವಿ ಆರ್ ಸ್ಟಕ್ ಇನ್ ರೈನ್ ಆ್ಯಂಡ್ ವಾಟ್ ಆಲ್ ವಿ ಪ್ಲ್ಯಾನ್. ನಾನು ನಿಮ್ಮ ಹತ್ರ ಇಷ್ಟೊತ್ತು ಏನು ಬ್ಲಾಬ್ಲರ್ ಮಾಡಿ ಪ್ಲ್ಯಾನ್ ಮಾಡಿದೆ ಅದೆಲ್ಲ
ಆಯಿತು. ಆ್ಯಂಡ್ ಆದರೂ ನಾವು ಇನ್ 3 ಮಿನಿಟ್ಸ್ ಇದೆ ಗಲ್ಪ್ಗೆ ಹೋಗ್ತಾ ಇದ್ದೀವಿ, ರೆಸ್ಟೋ ಬಾರ್ಗೆ. ಹೆವಿ ರೈನ್ ಬರ್ತಿದೆ ಅಂದರೆ ಪ್ರೀತಮ್ ಪಾಪ ಫುಲ್ಲಿ ವೆಟ್ ಆಗೋದ. ಐ ಆಮ್ ಲೈಕ್ ಬಿಟ್ ಓಕೆ. ವೆಟ್ ಹೇರ್ ಇದ್ದಿದ್ದು ಇನ್ನೂ ವೆಟ್ ಆಯಿತು. ಆ್ಯಕ್ಚುಲಿ ವಿ ಆರ್ ಆಸ್ಕಿಂಗ್ ಫಾರ್ ಅ ಫ್ಯಾನ್, ಸ್ವಲ್ಪ ಡ್ರೈ ಆಗೋಣ ಅಂತ. ನಾನು ಅಷ್ಟು ವೆಟ್ ಆಗಲಿಲ್ಲ ಬಿಕಾಸ್ ಐ ವಾಸ್ ವೇರಿಂಗ್ ಅ ಡೆನಿಮ್ ಜಾಕೆಟ್. ದಿಸ್ ಈಸ್ ಲೈಕ್ ನಾವು ಹ್ಯಾಪನಿಂಗ್ ಪ್ಲೇಸ್ ಇನ್ ಬೆಂಗಳೂರು ಆ್ಯಂಡ್ ಇಟ್ಸ್ ನೈಸ್. ವೈಬ್ ಎಲ್ಲ ಚೆನ್ನಾಗಿದೆ. ಕೋಕೋನಟ್ ಮುಲ್ಕ್ದವಲ್ಲ, ಮೇ ಬಿ ಕೋಕೋನಟ್ಟಲ್ಲೇ ಕೊಡ್ತಾರೆ. ನಾನು ಇದ್ರಲ್ಲಿ ಎಲ್ಲಿ ತಿಂದಿದ್ದಲ್ಲ, ಮಕಾವಲ್ಲಿ ತಿಂದಿದ್ದಲ್ಲ, ಹಂಗೆ ಕುಡ್ದಿದ್ದಲ್ಲ ಹಂಗೆ. ಬಟ್ ಆದರೆ ಟೆಂಡರ್ ಕೋಕೋನಟ್ಟು, ವಾಟರ್ ಕೋಕೋನಟ್ ಆ ಥರ. ಟೆಂಡರ್ ಕೋಕೋನಟ್, ವಾಟರು, ಸಿರಪ್ ಇಲ್ಲ, ಕೋಕೋನಟ್ದೇ ಹೇಳ್ತೀನಿ ನೋಡೋಣ ಹೆಂಗಿರೋದು. ಬಟ್ ಓಡ್ಕಾ ಬೇಸ್ದು ಗುಲ್ಕಂಡ್ ಸ್ಪ್ರೈಟ್ಸ್ ಅದು ಚೆನ್ನಾಗಿದೆ. ಗುಲ್ಕನ್ನು, ಸ್ಪಾರ್ಕ್ಲಿಂಗ್ ವೈನು, ಓಡ್ಕಾ. ವೈನ್ ಬೇಡ ಕಣೋ, ನನಗೆ ತುಂಬ ತಲೆ ಹಿಡಿದ್ಬಿಡುತ್ತೆ. ಇನ್ನೂ ಚೆನ್ನಾಗಿದೆ. ಜಾಂಗ್ರಿ ಹೈಬಾಲ್, ಓಡ್ಕಾ, ಜಾಂಗ್ರಿ ಸಿರಪ್ಪು, ಸಿಟ್ರಿಕ್ ಆ್ಯಸಿಡು, ಸೋಡಾ ಬೇಡ. ಇಲ್ಲ, ಆರ್ಡರ್ ಕೋಕೋನಟ್ ಮೂಲ್. ನ್ಯಾಚೋಸ್ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ಚಿಕನ್ ಸಾಸೇಜ್ ಥರ. ಈಗ ವೀಕೆಂಡ್ ಅನಿಸ್ತಿದೆ. ಏನು ಚಿಕನ್ ಇದು? ಚಿಕನ್ ಪೆಪ್ಪರ್ ಪಟಾಕ. ಚಿಕನ್ ಪೆಪ್ಪರ್ ಪಟಾಕ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಲುಕ್ ಎಟ್ ಮೀ ಯು ಗೈಸ್. ಲಿಟ್ರಲಿ ನಾನು ಇವಾಗ ಲಿಫ್ಟಲ್ಲಿ ಬರ್ತಾ ಮಿರರಲ್ಲಿ ನೋಡ್ಕೊತಾ ಇದ್ದೆ. ನನಗೆ ಏನೂ ಮೇಕಪ್ ಮಾಡಿಲ್ಲ ಆ್ಯಕ್ಚುಲಿ, ಆಯಿತಾ. ನಾನು ಗೆಟ್ ರೆಡಿ ವಿತ್ ಮೀ ನೋಡಿದ್ರೆ ಗೊತ್ತಿರುತ್ತೆ. ಜಸ್ಟ್ ಅ ಬಿಟ್ ಕನ್ಸೀಲರ್ ಆ್ಯಂಡ್ ಅದನ್ನು ಕೈಯಲ್ಲೇ ಬ್ಲೆಂಡ್ ಮಾಡಿದ್ದೀನಿ. ಆ್ಯಂಡ್ ಬ್ಲಷ್ ಕೂಡ ಅಷ್ಟೇ. ಸೊ ಇನ್ಸೈಟ್ ಕಾಸ್ಮೆಟಿಕ್ಸ್ದು ಲೈಕ್ 99 ರೂಪೀಸ್ ಬ್ಲಷ್ ಹಾಕಿರೋದು. ಇನ್ನೂ ಎವಿಡೆಂಟಾಗಿ ಎಷ್ಟು ಚೆನ್ನಾಗಿ ಸ್ಕಿನ್ ಮೇಲೆ ಕೂತಿದೆ ಗೊತ್ತಾ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಫೇ ಬ್ಯೂಟಿ. ಐ ಥಿಂಕ್ ದಿಸ್ ಲಿಕ್ವಿಡ್ ಲಿಪ್ಸ್ಟಿಕ್ ಒಂಥರ ತುಂಬ ಡ್ರೈಯಿಂಗ್ ಚಾಪಿ ಅಂತ ಅನಿಸ್ತಿಲ್ಲ. ಐ ಆಮ್ ಲವಿಂಗ್ ಇಟ್. ಸೊ ಇನ್ನೊಂದು ಯಾವ್ದಾದ್ರು ಶೇಡ್ ಆರ್ಡರ್ ಮಾಡ್ತೀನಿ. ಬರ್ತ್ಡೇಗೆ ಅಂತ ನಾನು ತೊಗೊಂಡಿದ್ದು ಲಿಪ್ ಶೇಡ್ ಅಥವಾ ಲಿಪ್ಸ್ಟಿಕ್ಸ್ ಕೆಲವೊಂದು ಶಾಪ್ ಮಾಡಿದೆ. ಆ್ಯಕ್ಚುಲಿ ಲಕ್ಸ್ ಪ್ರಾಡಕ್ಟ್ ಏನಾದ್ರು ತೊಗೊಳ್ಬೇಕು ಸಫೋರಾಗಿ ಹೋಗಿ ಅಥವಾ ನಾಯ್ಕಾ ಲಕ್ಸಲ್ಲಿ ಯಾವ್ದಾದ್ರು ಲಿಪ್ ಶೇಡ್ ಆಗಿರ್ಬೋದು ಯಾವ್ದಾದ್ರು ಒಂದು ಅಂದ್ಕೊಂಡೆ. ಲಕ್ಸ್ ಲಿಪ್ಸ್ಟಿಕ್ ತೊಗೋಬೇಕಂದ್ರೆ ಸ್ಟಾರ್ಟಿಂಗ್ 2600 ಹಂಗೆಲ್ಲ ಇತ್ತು. ಸೊ 2000 ಒಳಗಡೆ ಐ ಗಾಟ್ ಮೋರ್ ದೆನ್ 3-4 ಲಿಪ್ಸ್ಟಿಕ್ಸ್. ಲೈಕ್ ಹಾಲ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೊತೀನಿ. ಇಫ್ ಇಟ್ಸ್ ಆಲ್ರೆಡಿ ಅಪ್, ಇಲ್ಲಾಂದರೆ ಕಮ್ಮಿಂಗ್ ವಿಡಿಯೋಸಲ್ಲಿ ನೋಡ್ತೀರಾ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and bell icon press ಮಾಡಿ so that you will not miss my videos, especially these birthday season videos. ಎಷ್ಟೊಂದು ಪ್ಲ್ಯಾನ್ ಮಾಡಿ ಸಿಟ್ ಡೌನ್ ವಿಡಿಯೋಸ್ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ರಿಲೇಟೆಡ್ ಟು ಶಾಪಿಂಗ್, ಮೈ ಬರ್ತ್ಡೇ ಥಿಂಗ್. ಸೊ ಎಷ್ಟೊಂದು ವಿಡಿಯೋಸ್ ಬರ್ತಿದೆ. ಡೋಂಟ್ ಮಿಸ್ ಇಟ್ ಬಿಕಾಸ್ ಇಟ್ಸ್ ಸೆಪ್ಟೆಂಬರ್ ಆ್ಯಂಡ್ ಇಟ್ಸ್ ಅನುಷಾಸ್ ಬರ್ತ್ಡೇ ಮಂತ್. ಏನು ಹೇಳಕ್ಕೆ ಬಂದೆ ಅಂದರೆ ನಾನು ಇವತ್ತು ಕ್ಲಾಸೆಟ್ ಸೇಲ್ ಅದೇನು ಹೋಗೋಕ್ಕಾಗಲಿಲ್ಲ, ಗೊತ್ತಾಯ್ತು ಅನಿಸುತ್ತೆ. ಸೊ ನಾವು ಕ್ಲಾಸೆಟ್ ಸೇಲ್ ಮುಗಿಸ್ಕೊಂಡು ಜಯನಗರ 4th ಬ್ಲಾಕ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಸೊ ಒಂದು 8 o'clock ಹಾಗೆ ಲೈಕ್ ಗಲ್ಪ್ಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಗಲ್ಪು. ಸೊ ಬಟ್ ನಾವು ಹೊರಟಿ ಒಂದು ಸ್ವಲ್ಪ ದೂರ ಹೋಗೋದಕ್ಕೆ ಮಳೆ ಫುಲ್ ಸ್ಟಾರ್ಟ್ ಆಗಿಬಿಡ್ತು. ಸೊ ಹೆಂಗೋ ಮಾಡಿ ಗಲ್ಪ್ ರೀಚ್ ಆದ್ವಿ. ಅಷ್ಟೊಂದೇನು ವೆಟ್ ಆಗಲಿಲ್ಲ. ಅಲ್ಲೇ ಸ್ವಲ್ಪ ನಿಧಾನಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಆದರೆ ತೊಗೊಳಕ್ಕಾಗಲಿಲ್ಲ ಫುಡ್. ಯಾಕೆ ಅಂದರೆ ನಾವು ಹೋಗಿದಾಗ 5:30. ಸೊ ನಾವು ಮಧ್ಯಾಹ್ನ ಉಪ್ಸಾರು ಅನ್ನ ಎಲ್ಲ ಮಾಡಿಕೊಂಡು ದೋಸೆ ಎಲ್ಲ ತಿನ್ಕೊಂಡು ಲೈಕ್ ಅವ ಸ್ಟಮಕ್ ವಾಸ್ ಫುಲ್. ಇಷ್ಟೊತ್ತಿಗೆ ಹೋಗಿದ್ರೆ 8-8:30 ಹಂಗೆ ಹೋಗಿದ್ರೆ ಓಕೆ, ನಮಗೂ ಊಟ ಎಲ್ಲ ಸೇರ್ತಾ ಇತ್ತು. ಸ್ವಲ್ಪ ಹಸ್ವಾಗ್ತಿತ್ತು ಜಯನಗರ ಎಲ್ಲ ಓಡಾಡ್ಕೊಂಡು ಹೋಗೋಷ್ಟರಲ್ಲಿ. ಸೊ ಹಾಗಾಗಿದ್ರಿಂದ
ಗಲ್ಪಲ್ಲಿ ಮೈನ್ ಕೋರ್ಸ್ ಮುದ್ದೆ ಏನೋ ಇದೆಯಂತೆ. ಸೊ ಅದನ್ನು ತಿನ್ಬೇಕು ಅಂದ್ಕೊಂಡು ಹೋಗಿದ್ದು ಪ್ರೀತಮ್. ಬಟ್ ನಂಗೆ ಮೈನ್ ಕೋರ್ಸ್ ತಿನ್ನೋಕ್ಕಾಗಲಿಲ್ಲ ನಮಗೆ. ಇಟುಕ್ ನ್ಯಾಚೋಸ್. ಸೊ ನ್ಯಾಚೋಸ್ ಚೆನ್ನಾಗಿತ್ತು, ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ರು. ಸೊ ಆ್ಯಂಡ್ ಚಿಕನ್ನು ಅಷ್ಟೇ, ಇಟ್ ವಾಸ್ ಸೋ ಟೇಸ್ಟಿ ಆ್ಯಂಡ್ ಸೋ ಗುಡ್. ಚಿಕನ್ ಪೆಪ್ಪರ್ ಪಟಾಕ ಸಕ್ಕತ್ತಾಗಿತ್ತು. ನಾನು ಆ್ಯಕ್ಚುಲಿ ತಿನ್ನಲಿಲ್ಲ, 1 ಪೀಸ್ ಅಷ್ಟೇ ತಿಂದಿದ್ದು ಬಿಕಾಸ್ ಮೈ ಸ್ಟಮಕ್ ವಾಸ್ ಫುಲ್. ಆ್ಯಂಡ್ ಎಲ್ಲ ತಿಂದು ಆದಮೇಲೆ ಓಕೆ ಫುಡ್ ಮೈನ್ ಕೋರ್ಸ್ ಬೇಡ ಅಂತ ಅನಿಸ್ತು. ಡೆಸರ್ಟಲ್ಲಿ ಅಷ್ಟೇ ಒಂದು 2-3 ಆಪ್ಷನ್ ಹೇಳಿದ್ರು, ಅಷ್ಟೊಂದೇನು ನಂಗೆ ನೈಸ್ ಅನಿಸಲಿಲ್ಲ. ಲೈಕ್ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಆ ಥರನೇ, ಆ್ಯಂಡ್ ಬ್ರೌನಿ ಆ ಥರ. ಸೊ ಅದಕ್ಕೆ ಕ್ಲಾಸಿಕ್ ಟ್ರೆಸ್ ಲೆಚಸ್ ತೊಗೊಂಡೆ. ಸೊ ಇಟ್ ವಾಸ್ ನೈಸ್. ಸೊ ವಿ ಕೇಮ್ ಬ್ಯಾಕ್ ಹೋಮ್. ಸೊ 8 ಗಂಟೆಗೆಲ್ಲ ಮನೇಲೇ ಇದ್ದೀವಿ. ಇನ್ನು 7:30 ಅನಿಸುತ್ತೆ, 7:30 8 o'clock ಮನೇಲೇ ಇದ್ದೀವಿ. ಏನು ಮಾಡೋದು, ಇವತ್ತು ಹೋಗಿದ್ದೆಲ್ಲ ಆಗಲಿಲ್ಲ. ಬಟ್ ಟುಮಾರೋ ಐ ಆಮ್ ಗೋಯಿಂಗ್. ಸೊ ನಾಳೆ ಬೆಳಗ್ಗೆನೇ ನಾನು ಕ್ಲಾಸೆಟ್ ವಿಸಿಟ್ ಮಾಡಿಬಿಟ್ಟು 10-11 o'clock ಹೊರಟು ಕ್ಲಾಸೆಟ್ ಅದೇನು ನಾನು ಹೋಗ್ತಾ ಇದ್ದೀನಿ ಅದನ್ನು ವಿಸಿಟ್ ಮಾಡಿ, ಸೊ ಅದಾದಮೇಲೆ 4th ಬ್ಲಾಕಲ್ಲಿ ಸ್ವಲ್ಪ ರೌಂಡ್ ಹಾಕಬೇಕು, ಸ್ವಲ್ಪ ಶಾಪಿಂಗ್ ಮಾಡಬೇಕು. ಆ್ಯಂಡ್ ನನ್ನ ಸಿಸ್ಟರ್ಗೂ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಲೈಕ್ ಮೈ ಕಸಿನ್ ಸಿಸ್ಟರ್ ಸ್ಟೇಸ್ ಇನ್ US. ಸೊ ಈಗ ಅಪ್ಕಮಿಂಗ್ ಫೆಸ್ಟಿವಲ್ಸ್ ಎಲ್ಲ ಅಲ್ಲ, ಸೊ ಶಿ ಆಲ್ಸೋ ವಾಂಟ್ ಟು ಡೂ ಸಮ್ ಶಾಪಿಂಗ್. ಸೊ ಅದಕ್ಕೆ ಅಲ್ಲೆಲ್ಲ ಹೋಗಿ ಓಡಾಡಿ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ಕೋರಮಂಗಲ ಫೋರಮ್ ಮಾಲ್ ನನ್ನ ಬರ್ತ್ಡೇ ಶಾಪಿಂಗಿಗೆ. ಸೊ ನೋಡೋಣ ಅಲ್ಲೋಗಿ ಏನು ತೊಗೋತೀನಿ ಏನು ಅಂತ ಐಡಿಯಾ ಏನೂ ಇಲ್ಲ ನನಗೆ. ಆ್ಯಕ್ಚುಲಿ ತುಂಬ ಶಾಪ್ ಮಾಡೋದು, 1-2 ಐಟಮ್ಸ್ ಏನಾದ್ರು ಒಂದು ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫೋರಮ್ಗೆ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ MG ರೋಡ್ ಕ್ಯಾನ್ಸಲ್ ಮಾಡಿದೆ. MG ರೋಡ್ ಹೋಗೋದು ಬೇಡ, ವೀಕೆಂಡ್ಸ್ ತುಂಬ ರಶ್ ಇರುತ್ತೆ. ಸೊ ನಾನು ಪ್ರೀತಮಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಓಡಾಡೋಷ್ಟು ಪೇಷನ್ಸ್ ಇಲ್ಲ, ಯಾಕೋ ಇಬ್ರಿಗೂ ಇಲ್ಲ. ಸೊ ಅದಕ್ಕೆ ಬೇಡ ಅಂದ್ಕೊಂಡೆ. ಆ್ಯಂಡ್ H&M ಏನಾದ್ರು ಬ್ಯಾಗ್ ಬೇಕು ಅಂದರೆ ಅಲ್ಲಿ ಆರ್ಡರ್ ಥ್ರೂ ಆನ್ಲೈನ್, it's fine anta. So tomorrow we are not going for MG Road, we are going for Koramangala, Jainagara. Yeah, Saturday. Tomorrow Saturday weekend starts like this. I'm happy because already plan ಮಾಡ್ಬಿಟ್ಟಿದ್ದೀನಿ. See you all tomorrow. We will go together. Bye. The next morning. Hi everyone, this is our next day. So morning 9:30, 9:45 ಆಗ್ತಿದೆ ಅಷ್ಟೇ. ಐ ಆಮ್ ಆಲ್ರೆಡಿ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಯಾಕೆ ಇಷ್ಟು ಬೇಗ ಅಂದರೆ ಪ್ರೀತಮ್ ಇಸ್ ಗೋಯಿಂಗ್ ಆನ್ ದ ವೇ. ಸೊ ಹಾಗೆ ನನ್ನನ್ನು ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಆ ಕ್ಲಾಸೆಟ್ ಹತ್ರ. ಅದೇನು ನೀನು ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಲ್ಲಿಗೆ ಅಂತ ಅಂದ. ಸೊ ಅದಕ್ಕೆ ಓಕೆ ಅಂತ ಅಂದೆ. ಹಾಗಾಗಿ ಇಷ್ಟು ಬೇಗ ಹಿಂಗೆ ರೆಡಿ ಆಗಿದ್ದೀವಿ. ನೆನ್ನೆ ಅಗೇನ್ ಮಳೇಲಿ ನೆಂದು ಆ್ಯಂಡ್ ಈ ಕ್ಲೈಮೇಟ್ ಹಿಂಗಿರೋದ್ರಿಂದ ಲೈಕ್ ಸ್ವಲ್ಪ ನಂಗೆ ಆಗ್ತಿಲ್ಲ, ಕೋಲ್ಡ್ ಅದೆಲ್ಲ ನಂಗೆ ಕಾಮನ್ ನನಗೆ ಈ ಸೀಸನಲ್ಲಿ. ಸೊ ಐ ಆಮ್ ರೆಡಿ ಲೈಕ್ ದಿಸ್. ಆ್ಯಕ್ಚುಲಿ ಎಕ್ಸೈಟೆಡ್ ಆಗಿದೆ ಗೊತ್ತಾ ಇವತ್ತು ಕ್ಲಾಸೆಟ್ಗೆ ಹೋಗೋಕ್ಕೆ, ಮಾಲ್ ಹೋಗೋಕ್ಕೆ, ನನ್ನ ಬರ್ಡೇ ಶಾಪಿಂಗ್ ಥರ ಮಾಡೋದು. ಬಟ್ ಈ ಥರ ಒಂಥರ ವೆದರ್ ಹಿಂಗಾಗಿ ಅಥವಾ ನನ್ನ ಹೆಲ್ತ್ ಸ್ವಲ್ಪ ಹಿಂಗಾಗಿರೋದಕ್ಕೆ ಮೂಡ್ ಆಫ್ ಆಗಿದೆ. ಐ ಆಮ್ ರೆಡಿ ಲೈಕ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ತುಂಬ ಗ್ಲಾಮ್ ಅಪ್ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ನನ್ನ ಬರ್ತ್ಡೇ ಶಾಪಿಂಗ್ಗೆ ಅಂದ್ಕೊಂಡೆ. ಬಟ್ ಹಿಂಗೆ ರೆಡಿ ಆಗಿದ್ದೀನಿ. ಓಕೆ ವಿಲ್ ಗೋ ಟು ಜಯನಗರ. ಜಯನಗರ 4th ಬ್ಲಾಕ್ ಹೋಗ್ತೀನಿ, ಕ್ಲಾಸೆಟ್ಗೆ ಹೋಗ್ತೀನಿ, ದೆನ್ ಕೋರಮಂಗಲ ಫೋರಮ್ ಮಾಲ್ಗೆ ಹೋಗ್ತೀನಿ. ಇಷ್ಟು ಪ್ಲ್ಯಾನ್ಸ್ ಇದೆ ಇವಾಗ. ನೋಡೋಣ ಏನೇನೆಲ್ಲ ಹೋಗ್ತೀನಿ, ಹೆಂಗೆ ಕವರ್ ಮಾಡ್ತೀನಿ ಏನು ಅಂತ. ನಾನು ಒಬ್ಬಳೇ ಹೋಗ್ತಿರೋದು ಬೈ ದ ವೇ. ಜಸ್ಟ್ ಡ್ರಾಪ್ ಮೀ ಅಟ್ ಜಯನಗರ 7th ಬ್ಲಾಕ್ ಆ್ಯಂಡ್ ಹಿಲ್ ಗೋ ಅಷ್ಟೇ. ನೋಡೋಣ ಆಮೇಲೆ ವಾಟ್ ಆಲ್ ವಿಲ್ ಡೂ. Done with the closet thing, pre-loved clothes. So ನಾನು 1 piece ಸಿಕ್ತು ನಂಗೆ ಅಷ್ಟೇ. Now I am going towards Jainagara 4th block. After so many days I am here. ಅದು ವೆದರ್ ಸಕ್ಕತ್ತಾಗಿದೆ, ಚೆನ್ನಾಗಿ ಅನಿಸ್ತಿದೆ. ನೋಡೋಣ ಏನಿದೆ ಸ್ಟ್ರೀಟಲ್ಲಿ, ಏನು ಕಲೆಕ್ಷನ್ ಇದೆ ಅಂತ. ಕಾಂಪ್ಲೆಕ್ಸ್ ಒಳಗಡೆ ಯೂಶ್ವಲಿ ನಾನು ಹೋಗಲ್ಲ, ಬಟ್ ಹೋಗ್ತಿದ್ದೀನಿ. ಅಲ್ಲಿ ಕ್ಲಿಪ್ ಸ್ಟೋರ್ಸ್ ಎಲ್ಲ ನೋಡಿದೆ ಲಾಸ್ಟ್ ಟೈಮ್. ಸೊ ಹೆಂಗಿದೆ ಕಲೆಕ್ಷನ್ ನೋಡೋಣ. ತುಂಬ ಜನ ಇದ್ದಾರೆ ಇವತ್ತು, ಮೇ ಬಿ ವೀಕೆಂಡ್ ಅಲ್ಲ ಅದಕ್ಕೆ ಅನಿಸುತ್ತೆ. Now I am going to my Staples store. Earrings ಎಲ್ಲ ತಗೋತೀನಿ ಅಲ್ಲಿ.
ಸ್ಟೋರ್. ಯಾವಾಗಲೂ ಗೌನ್ಸ್ ಇದೆಲ್ಲ ಇರ್ತಿತ್ತಲ್ಲ, ಸ್ಟೋರ್ ಒಳಗಡೆ ಬಂದಿದ್ದೀನಿ. ವೈ? ಬಿಕಾಸ್ ಟು ಶಾಪ್ ಚಿಕನ್ ಕಾರಿ ಲಕ್ನವಿ ಕುರ್ತಾ ನೋಡಿದೆ ಇಲ್ಲಿ. ಓಕೆ ಅನಿಸ್ತು. 1500 ರೇಂಜ್ ಹೇಳ್ತಿದ್ದಾರೆ. ಸೊ ನೋಡೋಣ. ಬಟ್ ಹಿಯರ್ ಯು ಹ್ಯಾವ್ ಸಮ್ ಪ್ರಿಟಿ ಗೌನ್ಸ್ ಆ್ಯಂಡ್ ಆಲ್ ದ್ಯಾಟ್. ಐ ಆಮ್ ಲವಿಂಗ್ ಇಟ್. ಬಟ್ ಈ ಗ್ರೀನ್ ನನ್ನ ಹತ್ರ ಒಂದೂ ಇಲ್ಲ. ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ನನಗೆ 4th ಬ್ಲಾಕ್ಗಿಂತ 3rd ಬ್ಲಾಕ್ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫುಲ್ ಬಿಗ್ ಶಾಪ್ಸ್ ಇದೆಯಲ್ಲ ಆ ಥರ. ಇವಾಗ ಯಾವ ಶಾಪ್ಸು ಎಕ್ಸ್ಪ್ಲೋರೇ ಮಾಡೋದು ಬೇಡ, ಹೋಗೋಣ ಕೋರಮಂಗಲ ಫೋರಮ್ ಮಾಲ್ಗೆ ಅನಿಸ್ತಿದೆ. ಇಲ್ಲಿ ಚಿಕನ್ ಕರಿ ಏನು ನೋಡಿದೆ ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ಗೆ ಅವ್ರು ಬರ್ತಾ ಇಲ್ಲ. ಡ್ಯಾಮೇಜ್ ಇಸ್ ಡನ್. ಐ ಗಾಟ್ 2 ಚಿಕನ್ ಕರಿ ಕುರ್ತಾಸ್. ಸೊ ನನ್ನ ಬಾರ್ಗೇನಿಂಗ್ ಸ್ಕಿಲ್ಸ್ಗೆ ಕೊಡಲ್ಲ ಅಂದ್ಕೊಂಡೆ. ಸೊ ಕೊಟ್ಬಿಟ್ರು. ಈಗ ಅನಿಸ್ತಿದೆ ಇನ್ನೂ ಕಮ್ಮಿ ಕೇಳಬೇಕಿತ್ತ ಅಂತ. ಬಟ್ ಕೊಡಲ್ಲ ಅಂತ ಕಳಿಸ್ಬಿಟ್ಟಿದ್ರು. ಆಮೇಲೆ ಹಿ ಗೇವ್ ಮೀ. ಸಾಕು ಅನ್ಕೋತೀನಿ. ನಾವು ಇಲ್ಲಿ ಗೋ ಟು ಕೋರಮಂಗಲ. ಇಲ್ಲಿ ಬುಕ್ ಆ್ಯಂಡ್ ಆಟೋ. ತುಂಬ ಚೆನ್ನಾಗಿದೆ ವೈಬು. ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಕ್ಲೈಮೇಟ್ಗೂ ಎಲ್ಲ ಪೀಪಲ್ ಇರೋದಕ್ಕೂ ಎಲ್ಲ ಶಾಪಿಂಗ್ ಮಾಡ್ತಿರೋದಕ್ಕೂ. ಬಟ್ ನನಗೆ 3rd ಬ್ಲಾಕ್ ಇದು ಈ ಕಡೆ ಲೆಫ್ಟ್ ಹೋಗಿ ಡೌನ್ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ನಾಯ್ಕಾ ಸ್ಟೋರು ಇತ್ತು, ಎಲ್ಲ ಇತ್ತು. ಬಟ್ ಸಾಕು ಇವಾಗ. ಸಮ್ ಅದರ್ ಡೇ. ಶಾಪ್ಸ್ ನೋಡ್ತಾ ಇದ್ರೆ ಈಗ ನಾನು ಅಂದ್ಕೊಂಡಿದ್ದು ಏನು ಶಾಪ್ ಮಾಡಿದೆ ಹೋಗ್ತಾ ಇದ್ದೀನಿ. ಬೇಜಾರಾಗ್ತಿದೆ. ನೆಕ್ಸ್ಟ್ ಟೈಮ್ ಮೇ ಬಿ. ಟುಡೇ ಇಸ್ ನಾಟ್ ದಟ್ ಡೇ. ತುಂಬ ರಶ್ ಇದೆ ಅನ್ಕೊತಿದ್ದಲ್ಲ, ಈಗ ಗೊತ್ತಾಗ್ತಿದೆ ಯಾಕೆ ಅಂತ. ಗೌರಿ ಗಣೇಶ ಹಬ್ಬ ಬರ್ತಿದೆಯಲ್ಲ, ಅದಕ್ಕೆ ಮೇ ಬಿ. ಐ ಆಮ್ ಹಿಯರ್ ಇನ್ ನೆಕ್ಸಸ್ ಕೋರಮಂಗಲ. 10 to 15 minutes away and I'm here. So actually ಏನು ಗೊತ್ತಾ, ನನ್ನ ಬರ್ತ್ಡೇಗೆ ಐ ವಾಂಟ್ ಟು ಗಿವ್ ಸಮಥಿಂಗ್ ಫಾರ್ ಪ್ರೀತಮ್, ಲೈಕ್ ಅ ಲಕ್ಸ್ ಪ್ರಾಡಕ್ಟ್. ಸೊ ಅದ್ರ ಬಗ್ಗೆ ನಾನು ಹುಡುಕಿದೆ ಆ್ಯಂಡ್ ಆಲ್ ದಟ್. ಹೋಗಿದ್ದೆ ಕೂಡ, ಬಟ್ ಅದು ವರ್ತ್ ಇಲ್ಲ ಅಂತ ಕೊನೆಗೆ ಡ್ರಾಪ್ ಮಾಡಿದೆ, ನಾಟ್ ಟು ಗೆಟ್ ಅಂತ. ಬಟ್ ಐ ವಾಂಟ್ ಟು ಗೆಟ್ ಹಿಮ್ ಸಮಥಿಂಗ್. ಯಾವಾಗಲೂ ಅಷ್ಟೇ, ನನ್ನ ಬರ್ತ್ಡೇಲೇ ಆಗಲಿ ಅವ್ನ ಬರ್ತ್ಡೇನೇ ಆಗಲಿ, ವಿಲ್ ಶಾಪ್ ಟುಗೆದರ್, ವಿಲ್ ಶಾಪ್ ಫಾರ್ ಬೋತ್. ಲೈಕ್ ಅವ್ನ ಬರ್ತ್ಡೇ ಆದರೂ ಹಿಲ್ ಗೆಟ್ ಸಮಥಿಂಗ್ ಫಾರ್ ಮೀ ಆ್ಯಂಡ್ ನನ್ನ ಬರ್ಡೇ ಆದರೆ ಐ ವಿಲ್ ಗೆಟ್ ಸಮಥಿಂಗ್ ಫಾರ್ ಹಿಮ್. ನಾನು ಏನು ತೊಗೋಬೇಕು ಅಂದ್ಕೊಂಡಿದ್ದೆ ಅದು ಫ್ಲಾಪ್ ಆಗಿದ್ದು ಕಾರಣ ಐ ಥಾಟ್ ಐ ವಿಲ್ ಗೆಟ್ ಅ ಡ್ರೆಸ್, ಅಟ್ಲೀಸ್ಟ್ ಸಮ್ ಕ್ಲಾತ್ಸ್ ಫಾರ್ ಹಿಮ್. ಸೊ ನೋಡೋಣ. ಏನೋ ಅವನಿಗೆ ಕೊಡಬೇಕು ಅಂದ್ಕೊಂಡಿದ್ದೆ, ಅದು ಇಮ್ಯಾಜಿನ್ದೆ. ಬಟ್ ಇಟ್ ಡಸಂಟ್ ವರ್ತ್ ಇಟ್. ತಾನೇ ಸಫೋರಾ ಇದೆ, ಹೋಗೋಣ ಒಳಗಡೆ. ಆದ ತಕ್ಷಣ ರೇರ್ ಬ್ಯೂಟಿ. ಬಟ್ ಬ್ಲಷ್ ಚೆಕ್ ಮಾಡಿದೆ, ನಂಗೆ ತುಂಬ ಆಯಿಲಿ ಅನಿಸ್ತಿದೆ. ಖೈಲಿ ಕಾಸ್ಮೆಟಿಕ್ಸ್. ಫೋರಾದಲ್ಲಿ ಒಳಗಡೆ ಫಿಲ್ ಮಾಡೋಂಗಿರಲಿಲ್ಲ. ಇಷ್ಟೋ ತನಕ ಒಂಥರ ಹೆವೆನ್ ಒಳಗಡೆ ಇದ್ಬಿಟ್ಟು ಬಂದಂಗೆ ಅನಿಸ್ತು. ವಿ ಹ್ಯಾವ್ ಅವರ್ ಡೈಸನ್ ಹಿಯರ್. ನ್ಯೂ ಲಾಂಚ್ ಫ್ರಮ್ ಡೈಸನ್. ಬಂದುಬಿಟ್ರೆ ಎಲ್ಲೆಲ್ಲೂ ಜನ. ಆಲ್ಡೋ ಒಳಗಡೆ ಹೋಗ್ಲಾ ಬೇಡವಾ? ಬುಕ್ ಫೆಸ್ಟಿವಲ್ ಥರ. ವಾವ್, ನೈಸ್. ಲಾಡ್ ಆಫ್ ಬುಕ್ಸ್. ಶುಡ್ ಗೆಟ್ ಫಾರ್ ಮೈ ಬರ್ತ್ಡೇ ಅನ್ನೋದೇ ನಂಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸೊ ಅಂದರೆ ಒಂದು ಲಕ್ಸ್ ಪ್ರಾಡಕ್ಟು, ಅದಕ್ಕೆ ರ್ಯಾಂಡಮಾಗಿ ಫುಲ್ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಗೆಟ್ ಅ ಫುಟ್ವೇರ್. ವಾವ್, ಹೌ ಪ್ರಿಟಿ ಇಸ್ ದಿಸ್ ರೆಡ್ ಡ್ರೆಸ್. ಐ ಆಮ್ ಸರ್ಚಿಂಗ್ ಫಾರ್ ಅ ಫುಟ್ವೇರ್. ಅದು ತೋರಿಸ್ದೆ ಅವ್ರಿಗೆ, ಪಾಪ ಹುಡುಕ್ತಾ ಇದ್ದಾರೆ ಇದೆಯಾ ಅಂತ. ಸೊ ಅದಿಲ್ಲ ಅಂದರೆ ಐಲ್ ಗೆಟ್ ದಿಸ್ ವೈಟ್ ಒನ್ ಅಷ್ಟೇ. ದಿಸ್ ಇಸ್ ದ ಒನ್ ಐ ವಾಸ್ ಸರ್ಚಿಂಗ್ ಫಾರ್. ದಿಸ್ ಇಸ್ ದ ಒನ್. ವೈಟ್ ಒನ್ನಲ್ಲೇ ಇದು ಒಂಥರ ಚೆನ್ನಾಗಿದೆ, ರೋಸ್ ಗೋಲ್ಡ್. ಟ್ರೈ ಮಾಡೋಣ ಇದು. ದಿಸ್ ಆಲ್ಸೋ ಲುಕ್ಸ್ ಸೋ ಪ್ರಿಟಿ. ತುಂಬ ಫಂಕ್ಷನ್ಗೆಲ್ಲ ಹಾಕೊಳ್ಳೋದ್ರ ಸಕ್ಕತ್ ಪ್ರಿಟಿಯಾಗಿದೆ ಇದು. ಇಲ್ವಾ? ಐ ಮೀನ್ ಯು ಡೋಂಟ್ ಹ್ಯಾವ್? ಓಕೆ, ಲಿವ್. ಓಕೆ, ಚಲೋ. ಐ ವಿಲ್ ಫೈನಲೈಸ್ ಇನ್ ದಿಸ್ ಟು. ಐ ಆಮ್ ಕನ್ಫ್ಯೂಸ್, ಲೈಕ್ ಶುಡ್ ಐ ಗೆಟ್ ವೈಟ್ ಒನ್ ಆರ್ ಶುಡ್ ಐ ಗೆಟ್ ದಿಸ್ ರೋಸ್ ಗೋಲ್ಡ್, ಲೈಕ್ ಪಿಂಕಿಶ್ ಟೋನ್? ಯಾವ ತೊಗೊಳ್ಳೋದು? ಬೋತ್ ಆರ್ ಲುಕಿಂಗ್ ಸೋ ಪ್ರಿಟಿ. ನಾನು ಹುಡುಕ್ತಿದ್ದೀನಂತೂ ಸಿಗಲಿಲ್ಲ. ಸೊ ಇದೇ ಯಾವುದೋ ಒಂದು ತೊಗೋಬೇಕೀಗ. ಹೌ ಪ್ರಿಟಿ ದಿಸ್ ಫುಟ್ವೇರ್ ಈಸ್. ಡೋನಟ್ ತಿಂತಾ ಇದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ತಿಂದಿದ್ದೆ ವೇಗಾ ಸಿಟಿಲಿ. ಅದಕ್ಕೆ ಒಂದು ಕೋಲ್ಡ್ ಕಾಫಿ, ಹೇಸಲ್ನಟ್ ಆ್ಯಂಡ್ ಡೋನಟ್ ತೊಗೊಂಡಿದ್ದೀನಿ. ದ ಥಿಂಗ್ ಈಸ್ ಪ್ರೀತಮ್ ಈಸ್ ಹಿಯರ್. ಈಗ ಜಸ್ಟ್ ಬಂದ. ಹಿ ವೆಂಟ್ ಟು ರೆಸ್ಟ್ ರೂಮ್. ಸೊ ಅಷ್ಟರಲ್ಲಿ ಐ ವಿಲ್ ಹ್ಯಾವ್ ದಿಸ್ ಸೊ ದಟ್ ವಿಲ್ ಗೋ ಟು ಗೆದರ್ ಆ್ಯಂಡ್ ವಿಲ್ ಹ್ಯಾವ್ ಲಂಚ್.
ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಕಾಫಿ ಹೇಳಿದ್ದು ಅಂದರೆ ಆಫ್ಟರ್ ಸೋ ಮೆನಿ ಡೇಸ್. ಅದಕ್ಕೂ ಹೀ ಈಸ್ ಹ್ಯಾವಿಂಗ್ ಇಟ್ ನಾವು. ಆ್ಯಕ್ಚುಲಿ ಕೆಲ್ವಿನ್ ಕ್ಲೇನಲ್ಲಿ ಒಂದು ಶರ್ಟ್ ನೋಡಿದೆ, ತುಂಬ ಇಷ್ಟ ಆಯಿತು. ಪ್ಲೈನ್ ಒನ್ ಬಟ್ ತುಂಬ ಇಷ್ಟ ಆಯಿತು. ಐ ಸೆಡ್ ಪ್ರೀತಮ್ ಟು ಗೆಟ್ ದಟ್. ಅವ್ನು ಶಾಪ್ ಮಾಡಲಿಲ್ಲ, ಬಟ್ ನಾನು ಅವನು ಒಂದೇ ಥರ ಕೆಲ್ವಿನ್ ಕ್ಲೇನಲ್ಲಿ ತೊಗೊಂಡು ಹಾಕೋಬೇಕು. ಅದು ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಆಚೆ ಹಾಕಿದ್ರು ಅವರು ಹುಡುಗಿ ಇಬ್ರಿಗೂ ಒಂದೇ ಥರ ಹಾಕಿದ್ರು. ಸೊ ವಿ ಬೋತ್ ವಿಲ್ ಗೆಟ್ ಒನ್ ಡೇ ದಟ್ ಟು. ನಾನು ಇವಾಗಲೇ ತೊಗೊಂಡೆ ಅಂತ ತೊಗೊಳ್ಳಿಲ್ಲ. ಮೇ ಬಿ ವಿಲ್ ಗೋ ಇನ್ RR ನಗರ ಓನ್ಲಿ ಫಾರ್ ಹಿಸ್ ಶಾಪಿಂಗ್ ಸಮ್ ಟೀ ಶರ್ಟ್ಸ್ ಲೈಕ್ ದಟ್ ಫಾರ್ ಮೈ ಬರ್ತ್ಡೇ ಹಿಸ್ ಶಾಪಿಂಗ್. ಇವ್ನು ಬಂದಿಲ್ಲ ಅಂದಿದ್ರೆ ಇನ್ನೂ ಮಾಲಲ್ಲಿ ಇರ್ತಿದೆ, ಇನ್ನೂ ಎಕ್ಸ್ಪ್ಲೋರ್ ಅನ್ನೋದಕ್ಕಿಂತ ಇನ್ನೂ ಸ್ವಲ್ಪ ಎಲ್ಲ ನೋಡ್ತಿದ್ದೆ. ಬಿಕಾಸ್ ಸೊರಾಸ್ಕಿಗೆ ಹೋಗಿದೆ ಫಾರ್ ದ ಫಸ್ಟ್ ಟೈಮ್. ಸೊ ಅದು ಏನು ಫ್ಯಾಷನ್ ಜ್ಯುವೆಲರಿ ಥರ ಅಂತೆ. ಸೊ ಹೈ ಎಂಡ್ ಫ್ಯಾಷನ್ ಜ್ಯುವೆಲರಿ ಅಂದರು. ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ, ಬಿಕಾಸ್ ನಾಟ್ ಈವನ್ ಸೊರೋಸ್ಕಿ ಕ್ರಿಸ್ಟಲ್ಸು ಸಮಥಿಂಗ್ ಲೈಕ್ ದಟ್. ಸೊ ಅದು ನಾನು ಒಂಥರ ಅಮೇರಿಕನ್ ಡೈಮಂಡ್ಸ್ ಆ ಥರ ಅಂದ್ಕೊಂಡಿದ್ದೆ, ಹಂಗಲ್ವಂತೆ. ಸೊ ಒಂದು ಕಡ ಒಂದೇ ಅದಕ್ಕೆಲ್ಲ 10, 20, 40,000 ಹಾಗೆ ಇತ್ತು. ಆ್ಯಂಡ್ ನೀರಿಗೂ ಎಲ್ಲ ಹಾಕಂಗಿಲ್ಲ. ಸೊ ವಾಟರ್ಗೆಲ್ಲ ಹಾಕಿದ್ರೆ ಹೋಗುತ್ತಂತೆ. ಸೊ ಮತ್ತು ಯಾಕೆ ತೊಗೋಬೇಕು? ಅದು ಯಾವುದದು ಹೈ ಎಂಡ್ ಫ್ಯಾಷನ್ ಜ್ಯುವೆಲರಿ. ಬಟ್ ಮೇ ಬಿ ನನಗೂ ಒಂದು ಯಾವ್ದಾದ್ರು ತೊಗೊಳ್ಳೋಣ ಸೊರೋಸ್ಕಿದು ಅಂತ ಅನಿಸ್ತು. ಆಮೇಲೆ ಅಯ್ಯೋ ಬೇಡ ಅಂದ್ಕೊಂಡು ಸುಮ್ಮನೆ ಅದೇ. ಬಿಕಾಸ್ ದಟ್ ಈಸ್ ನಾಟ್ ಲೈಕ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ಲ. ಹಾಗಾಗಿ ಹಂಗೇನಾರು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅದೇ ಥರ ಕ್ಯಾರೆಟ್ ಲೈನಲ್ಲೇ ತೊಗೋಬೋದು. ಸೊ ದಟ್ ರಿಟರ್ನ್ ಎಕ್ಸ್ಚೇಂಜ್ ರೀಫಂಡ್ ಎಲ್ಲ ಇರುತ್ತೆ. ನಾವು ವಿ ಆರ್ ಗೋಯಿಂಗ್ ಔಟ್ ಫಾರ್ ಲಂಚ್. ನಾನಾಗಿ ಇಲ್ಲೇ ಮಾಡ್ತಿದ್ದೆ ಮಾಲಲ್ಲಿ. ಸೊ ಪ್ರೀತಮ್ ಬಂದಿರೋದ್ರಿಂದ ವಿ ಆರ್ ಗೋಯಿಂಗ್. RR ನಗರ ಅರ್ಬನ್ ಸ್ಟೈಲ್ ಇಲ್ಲಿ ಯಾವಾಗಲೂ ನೋಡ್ತಿರ್ತಾನೆ ಪ್ರೀತಮ್. ತೊಗೊಂಡಿಲ್ಲ ಒಂದು ಸರಿನೂ, ಹೊಸದು ಬೇರೆ ಇದು. ಸೊ ಅದಕ್ಕೆ ಇಲ್ಲೇ ಶಾಪ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಏನಂದರೆ ಲೈಕ್ ಎಕ್ಸ್ಪೆನ್ಸಿವ್, ಲೈಕ್ ಲಕ್ಸುರಿ ಬ್ರ್ಯಾಂಡ್ದು ಟ್ಯಾಗಿಂಗ್ ಮಾಡಿಬಿಟ್ಟಿದ್ದಾರೆ, ಲೈಕ್ ವರ್ಸಾಚೆ ಅದೆಲ್ಲ. ಹಂಗಾಗಿ ಅದು ಒಂದು ಇಷ್ಟ ಆಗಲಿಲ್ಲ ನನಗೆ. ಅದು ಬಿಟ್ಟರೆ ಚೆನ್ನಾಗಿದೆ. ಅದೇ ಥರ ಆಯಿತು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು ಪ್ರೀತಮ್ಗೆ. ಬಟ್ ಇಲ್ಲಿ ಬಂದಿದ್ದಾನೆ ನೋಡ, ಫಸ್ಟ್ ಕಾಪಿನೋ ಏನೋ ಗೂಚಿದು. Later that same evening. ಆ್ಯಕ್ಚುಲಿ ಈವ್ನಿಂಗ್ ಏನೋ ಕೆಲಸ ಇದೆ ಅಂತ ಆಚೆ ಬಂದ್ವಿ. ಸೊ ಆ ಕೆಲಸ ಆಗಲಿಲ್ಲ. ಪ್ರೀತಮ್ಗೇನೋ ಕೆಲಸ ಇದೆ ಅಂತ ವಿಜಯನಗರ ಹತ್ರ ಹೋದ್ವಿ. ಸೊ ಆ ಕೆಲಸ ಆಗಲಿಲ್ಲ. ಹಾಗೆ ಬರ್ತಾ ಇಲ್ಲಿ ಡಿವಿನಿಟಿ ಗ್ಲೋಬಲ್ ಹತ್ರ ನಿಲ್ಲಿಸಿದ್ವಿ. ಸುಮ್ಮನೆ ನಿಲ್ಲಿಸಿದ್ದು, ಇಷ್ಟು ದೂರ ಬಂದಿದ್ದೀವಲ್ಲ, ಬಂದಿದ್ದ ಕೆಲಸನೂ ಆಗಲಿಲ್ಲ ಅಂತ. ಶ್ರೀನಿಧಿ ಸಿಲ್ಕ್ಸಲ್ಲಿ ಐ ಗಾಟ್ 2 ಸ್ಯಾರೀಸ್. ಸೊ ಕಾಸ್ಟ್ಲಿದೇನಲ್ಲ, 1,000 ರೇಂಜ್ದು ಅಷ್ಟೇ. 2ರಿಂದ ನನಗೆ ಇಟ್ ಕಾಸ್ಟೆಡ್ ಮಿ ಅರೌಂಡ್ 2,200 ಆರ್ 300 ಅಷ್ಟೇ. ಇನ್ನೊಂದು ಬೇಜಾರಾಯಿತು. ಸೊ ಇಲ್ಲಿ ಗ್ಲೋಬಲ್ ಡಿವಿನಿಟಿಲಿ ವಿ ಹ್ಯಾವ್ ವೆಸ್ಟ್ ಸೈಡ್ ಆಯಿತಾ. ಸೊ ನಾನು ಒಂದು 2 ಸರಿ ಬಂದಾಗ ಇಲ್ಲಿ ಕಲೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ನಾನು ಕೋರಮಂಗ್ಲ ವೆಸ್ಟ್ ಸೈಡ್ಗೆ ಹೋಗಿ ಐ ಸರ್ಚ್ ಫಾರ್ ಅ ಫುಟ್ವೇರ್. ಸೊ ಅಲ್ಲಿ ಸಿಗಲಿಲ್ಲ. ನಾನು ಏನು ಸರ್ಚ್ ಮಾಡ್ತಿದ್ದೆ ಅದು ಎಕ್ಸಾಕ್ಟ್ ಫುಟ್ವೇರ್ ವಿತ್ ಮೈ ಸೈಜ್ ಇಲ್ಲಿದೆ. ಬಟ್ ಅಗೇನ್ 1,500 ಫಾರ್ ಅ ಫುಟ್ವೇರ್. ಈಗ ಆಲ್ರೆಡಿ ತೊಗೊಬಿಟ್ಟಿದ್ದೀನಿ, ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಐ ಆಮ್ ಫೀಲಿಂಗ್ ಬ್ಯಾಡ್. ಲೈಕ್ ಇಲ್ಲಿಗೆ ಬರ್ಬೋದಿತ್ತು, ಸುಮ್ಮನೆ ಕೋರಮಂಗಲ ತನಕನೂ ಹೋದೆ, ನನಗೆ ಸಿಗ್ಲೂ ಇಲ್ಲ. ಫುಟ್ವೇರ್ಗೆ 1,500 ಕೊಡೋವತ್ತು. ಸಾರಿನೇ ತೊಗೊಳ್ಳೋಣ ಅಂತ ಸಾರಿನೇ ತೊಗೊಂಡೆ. ಆ್ಯಂಡ್ ಐ ಆಮ್ ಥಿಂಕಿಂಗ್ ಟು ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ಎಸ್ಟರ್ಡೇ ಆ್ಯಂಡ್ ಟುಡೇ ವಾಸ್ ಫನ್, ಫುಲ್ ಆಫ್ ಶಾಪಿಂಗ್, ಆಲ್ ದಟ್. ಒಂಥರ ನನ್ನ ಬರ್ತ್ಡೇ ವೈಬ್ಸ್ ಥರ. ಸೊ 2 ದಿನದ ವ್ಲಾಗ್ ಇದು. ಸೊ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye, see you all in my next video.